ಎಲ್ಲರಿಗೂ ನಮಸ್ಕಾರ. ಸುಪ್ರೀಂ ಕೋರ್ಟ್ ಆದೇಶ ಬಂದು ಇವತ್ತಿಗೆ 4 ತಿಂಗಳಾದರೂ ಕೂಡ ಈ ರಾಜ್ಯ ಸರ್ಕಾರ ಇದುವರೆಗಾಗಿ ಎಲ್ಲೇ ಒಂದು ನ್ಯಾಯಬದ್ಧವಾಗಿ ತೀರ್ಪು ಕೊಟ್ಟಿರ್ತಕ್ಕಂಥವರಿಗೆ ವಿರೋಧ ಮಾಡ್ತದಂತಲೇ ನನ್ನ ಭಾವನೆ. ಸಾಕಷ್ಟು ನಿರಂತರವಾಗಿ 35 ವರ್ಷಗಳಿಂದ ಹೋರಾಟ ಬಂದಿರತಕ್ಕಂಥ ನಮ್ಮ ದಲಿತರಿಗೆ ಭಾಳಷ್ಟು ಅನ್ಯಾಯ ಬಂದಿರತಕ್ಕಂಥ ಸರ್ಕಾರಕ್ಕೆ ಇವತ್ತಿನ ದಿನ ಏನಾದರೆ ನಾನು ಮುಖ್ಯಮಂತ್ರಿಗಳಿಗೆ ಈ ಮೂಲಕ ನಾನು ಒಂದು ಪ್ರಶ್ನೆಯನ್ನು ಕೇಳ್ತಾ ಇದ್ದೀನಿ. ಓಟ್ ಹಾಸ್ಕೋಬೇಕಾದ್ರೆ ದಲಿತರಿಗೆ ನಾನು ಒಳ ಮೀಸಲಾತಿ ಜಾರಿ ಮಾಡ್ತಕ್ಕಂಥ ದಲಿತ ವಿರೋಧಿ ಸಿದ್ದರಾಮಯ್ಯರು ಏನು ಹೇಳಿದ್ರು ಅಂದರೆ ಅವತ್ತಿನ ದಿನ ನಾನು ಈ ಬಾರಿ ಅಧಿಕಾರಕ್ಕೆ ಬಂದರೆ ನಾನು ಒಳ ಮೀಸಲಾತಿ ಜಾರಿ ಮಾಡ್ತಂತ ಹೇಳಿರ್ತಕ್ಕಂಥ ಸಿದ್ದರಾಮಯ್ಯವ್ರಿಗೆ ಈ ಮೂಲಕ ನಾನೊಂದು ಸವಾಲನ್ನು ಹಾಕ್ತಾಯಿದ್ದೀನಿ. ನಿಜವಾಗ್ಲೂ ನೀವು ಅಹಿಂದ ನಾಯಕ ಆಗಿದ್ದರೆ ಇವತ್ತಿನ ದಿನ ನಿಮಗೆ ಏನಾದರೆ ನಾವು ದಲಿತ ಹಿಂದುಳಿದ ವರ್ಗವರು ಅಲ್ಪಸಂಖ್ಯಾತರು ಎಲ್ಲರೂ ಸೇರಿ ನಿಮಗೆ ಅಧಿಕಾರನ ಕೊಟ್ಟಿರ್ತಕ್ಕಂಥ ಈ ಭಿಕ್ಷದಲ್ಲೇ ನೀವು CM ಆಗಿರ್ಬೋದು. ನಿಜವಾಗ್ಲೂ ನಾನು ಹೇಳ್ತಾ ಇದ್ದೀನಿ ಸಿದ್ದರಾಮಯ್ಯ ಅವರೇ, ಇವತ್ತಿನ ದಿನ ಏನಾದರೆ ನೀವು ಒಳ ಮೀಸಲಾತಿ ನ್ಯಾಯಾಧೀಶರ ಪ್ರಕಾರವಾಗಿಯೇ ಆದೇಶ ಮಾಡಿರ್ತಕ್ಕಂಥ ನ್ಯಾಯಾಧೀಶರಿಗೂ ಕೂಡ ನೀವು ವಿರೋಧವಾಗಿ ಅಂತಲೇ ನಾನು ಭಾವಿಸ್ತಾ ಇದ್ದೀನಿ. ಯಾಕಂತ ಅನೇಕ ಹೋರಾಟಗಳಲ್ಲಿ ದಲಿತರಿಗೆ ನೀವು ಸಾಕಷ್ಟು ಮೋಸ ಬಂದಿರತಕ್ಕಂಥ ಉದಾಹರಣೆ ನಾವು ಸಾಕಷ್ಟು ನೋಡ್ತಾ ಇದ್ದೀವಿ. ಆಮೇಲೆ ಯಾವುದೋ ಒಂದು ಊರಲ್ಲಿ ಸಭೆಗೆ ಹೋದಾಗ ಏನು ಹೇಳ್ತೀರಿ ನೀವು ಅಂದರೆ, ನಾನು ಬಂದಿರೋದೇ ದಲಿತರಿಗೆ ಮೀಸಲಾತಿ ಕೊಡಬಾರ್ದಂತಲೇ ನಾನು CM ಆಗಿರ್ತಕ್ಕಂಥ ಮಾತುಗಳನ್ನು ನಾವು ಸಾಕಷ್ಟು ಬಾರಿ ಕೇಳಿದ್ದೀವಿ. ಈ ಮೂಲಕ ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಇವತ್ತಿನ ದಿನ ಏನಾದರೆ ನಾವು ಇಡೀ ಶಾಸಕರ ಮನೆ ಮುಂದೆ ಧರಣಿ ಮಾಡ್ತಕ್ಕಂಥ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಈ ಮೂಲಕ ಆದರೂ ನೀವು ಎಚ್ಚರ ಆಗಬೇಕಂತೇಳಿ ನಾನು ಕೇಳ್ಕೊಳ್ತಾ ಇದ್ದೀನಿ. ಇನ್ನು ಅತಿ ಹೆಚ್ಚಿನಾಗಿ ಮಾತಾಡ್ತಕ್ಕಂಥ ನಮ್ಮ ಹಿರಿಯ ಆಗಿರ್ತಕ್ಕಂಥ ಮಲ್ಲೇಶಣ್ಣವ್ರು ಇದ್ದಾರೆ, ಹಾಗೂ ಬಲರಾಮಣ್ಣವ್ರು ಇದ್ದಾರೆ, ಅನೇಕ ಮುಖಂಡರು ಕೂಡ ಈ ಸಭೆಗೆ ಭಾಗವಹಿಸಿದ್ದಾರೆ. ಅವರು ಕೂಡ 4 ಮಾತಾಡಲಿಕ್ಕೆ ನಾವು ಅವಕಾಶ ಮಾಡಿಕೊಡ್ತಾ ಇದ್ವಿ. ಜೈ ಭೀಮ್, ಜೈ ಕರ್ನಾಟಕ. ಎಲ್ಲರಿಗೂ ನಮಸ್ಕಾರ. ಈ ಸಭೆಗೆ ಆಗಮಿಸಿರ್ತಕ್ಕಂಥ ಎಲ್ಲ ನಮ್ಮ ದಲಿತ ನಾಯಕರಿಗೆ ಮೊದಲನೇದಾಗಿ ಅವ್ರಿಗೆ ಸ್ವಾಗತವನ್ನು ಕೋರ್ತಾ, ಇವತ್ತು ಏನು ಶಾಸಕರ ಮನೆ ಮುಂದೆ ಒಂದು ತಮಟೆ ಚೆಳೆಯುವ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ವಿ. ದಯಮಾಡಿ ನಮ್ಮ ಶಾಸಕರು ಈಗ ನಡೀತಿರ್ತಕ್ಕಂಥ ಸೆಷನ್ನಲ್ಲಿ ನಮ್ಮ ದಲಿತರ ಪರವಾಗಿ, ನಮ್ಮ ಮಾದಿಗರ ಪರವಾಗಿ ಮತ್ತು ಎಲ್ಲರಿಗೂ ಒಳ ಮೀಸಲಾತಿ ಯಾರಿಗೂ ಅನ್ಯಾಯ ಆಗ್ತಾಯಿಲ್ಲ, ಪ್ರತಿಯೊಬ್ಬರಿಗೂ ನ್ಯಾಯ ಕೊಡುತ್ತೆ. ಎಲ್ಲ ಅವರವರ ಜಾತಿ ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿನ ವರ್ಗೀಕರಣ ಮಾಡಿ ಇವತ್ತು ಇದು ನ್ಯಾಯಬದ್ಧವಾಗಿದೆ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಆಗಸ್ಟ್ 1ನೇ ತಾರೀಕು 2024ರಲ್ಲಿ ಒಂದು ಕಾನೂನನ್ನು ಜಾರಿ ಮಾಡಿದೆ, ಆದೇಶ ಮಾಡಿದೆ. ಆ ಆದೇಶನ ನಿಜವಾಗ್ಲೂ ನೀವು ಸಂವಿಧಾನ ಪರವಾಗಿ ಇದ್ದರೆ ನೀವು ಆದೇಶನ ಪಾಲನೆ ಮಾಡಬೇಕು. ನಾವು ಸಂವಿಧಾನ ಪರವಾಗಿದ್ದೀವಿ, ನಾವು ಅಂಬೇಡ್ಕರ್ ಪರವಾಗಿದ್ದೀವಿ ಅಂತ ಹೇಳ್ತಾ ಇದ್ದೀರಾ. ಇವತ್ತು ಸುಪ್ರೀಂ ಕೋರ್ಟ್ ಆದೇಶನ ಜಾರಿ ಮಾಡ್ತಾ ಇಲ್ಲ, ನೀವು ಇವತ್ತಿನವರೆಗೂ ತಡೆ ಹಿಡಿದಿದ್ದೀರಾ ಅಂದರೆ ನೀವು ಸಂವಿಧಾನ ಪರವಾಗಿದ್ದೀರಾ ಅಂತ ಯಾವ ರೀತಿ ನಂಬಬೇಕು ನಾವು? ಇವತ್ತು ಅತಿ ಹೆಚ್ಚಿನದಾಗಿ ಓಟುಗಳನ್ನು ಹಾಕಿರೋರು ನಾವು, SCಗಳು, STಗಳು, ಹಿಂದುಳಿದವರು ಅಂತರಾಗಿ ನೀವು ಇವತ್ತು ಅಧಿಕಾರ ಕಟ್ಕೊಂಡಿದ್ದೀರಾ. ದಯಮಾಡಿ ನಮ್ಮ ಬೇಡಿಕೆ ಏನೈತೆ ಈಡೇರಿಸಿ ಎಲ್ಲ ಜನಾಂಗಕ್ಕೆ ನಮಗೆ ಒಂದು ಒಳ ಮೀಸಲಾತಿ ಕಲ್ಪಿಸಿ ಎಲ್ಲ ಜನಾಂಗಕ್ಕೂ ಸುಸಜ್ಜಿತವಾಗಿ ಅವರ ಸೌಲಭ್ಯಗಳನ್ನು ತಗೊಳ್ಳೋಕ್ಕೆ ಅವಕಾಶ ಮಾಡಿಕೊಡ್ಬೇಕಂತೇಳಿ ನಿಮ್ಮಲ್ಲಿ ಒತ್ತಾಯ ಮಾಡ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭೀಮ್.